ಪಾಂಡುಪುರ ಪಟ್ಟಣದ ಕೃಷ್ಣನಗರದಲ್ಲಿ ಶ್ರೀ ಬಾಲಸನೇಶ್ವರ ಸ್ವಾಮಿ ಭಕ್ತ ಮಂಡಳಿ ಪಾಂಡುಪುರ ವತಿಯಿಂದ 4ನೇ ವರ್ಷದ ಕಾರ್ತಿಕ ಮಾಸ ಲಕ್ಷ ದೀಪೋತ್ಸವ ಹಾಗೂ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ವೇಳೆ ಕೆಂಗೇರಿ ಶ್ರೀ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರಿಗೆ ಗುರುವಂದನಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ವೇಳೆ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿ ಅವರು ಆಶೀರ್ವಚನ ನೀಡಿ ಮಾತನಾಡಿದರು. ಶ್ರೀ ಬಾಲಸನೇಶ್ವರ ಭಕ್ತ ಮಂಡಳಿ ಧರ್ಮದರ್ಶಿಗಳಾದ ರವಿತೇಜ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಚಿತ್ರನಟ ಎಸ್ ನಾರಾಯಣ್ ಕೂಡ ಇದೇ ವೇಳೆ ಮಾತನಾಡಿದರು. ಇದೇ ವೇಳೆ ಭಾಗ್ಯವತಿ ಎಸ್ ನಾರಾಯಣ್ ಅವರು ಮಹಿಳೆಯರಿಗೆ ಬಾಗಿನ ಮತ್ತು ಮಡಿಲಿಕ್ಕೆ ವಿತರಣೆ ಮಾಡಿದರು. ಪುರಸಭೆ ಮಾಜಿ ಸದಸ್ಯ ಕೃಷ್ಣ ಅಣ್ಣಯ್ಯಪ್ಪ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು. ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಕುಮಾರ್ ಬೆಂಗಳೂರು, ವಿಜಯ್ ಕುಮಾರ್ ರೈತ ಸಂಘದ ಮುಖಂಡರು, ಉಮೇಶ್ ನಂದೀಶ್ ಅಧ್ಯಕ್ಷರು, ಶರಣ ಸಂಘಟನೆ ಮಂಡ್ಯ, ಗಿರೀಶ್ ಅನಂತರವರು ಸಮಾಜ ಸೇವಕರು ಹಾರೋಳಿ, ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ, ವೀರಶೈವ ಮುಖಂಡರಾದ MS ಮಂಜುನಾಥ್ ಸೇರಿದಂತೆ ಹಲವರು ಭಾಗವಹಿಸಿದರು. ಕಾರ್ಯಕ್ರಮದ ನಂತರ ಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಜೊತೆಯಲ್ಲಿ ತಿರುಪತಿ ಲಾಡು ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಪ್ರಧಾನ ಆಗಮಿಕರಾದ ಪಂಚರಾತ್ರ ಆಗಮ ಪ್ರವೀಣ, ಮನೋಜ್ ಭಟ್ಟ ಹಾಗೂ ಶ್ರೀನಿವಾಸ ಅಯ್ಯಂಗರ್, ಶ್ರೀ ನಂಬಿರಾಯಣಸ್ವಾಮಿ ದೇವಸ್ಥಾನದ ಕೆರೆತಂಡು ಅವರ ನೇತೃತ್ವದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಸ್ವಾಗತವನ್ನು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ HR ಧನ್ಯಕುಮಾರ್ ನೆರವೇರಿಸಿದರು. ಕೌಶಲ್ಯ ನಿರೂಪಿಸಿದರು. ಗುರುಗಳು ಬರ್ತಾರೆ, ಅವರ ಆಶೀರ್ವಚನ ಕೇಳೋಣ. ಜೊತೆಯಲ್ಲಿ ಶ್ರೀನಿವಾಸ ಕಲ್ಯಾಣ ನಡೀತಾ ಇದೆ, ಅದನ್ನು ನೋಡೋಣ. ಎಸ್ ನಾರಾಯಣ್ ಅಂತ ಒಬ್ಬ ವ್ಯಕ್ತಿ ಬೆಂಗಳೂರಿಂದ ಬರ್ತಾನೆ, ಅವರನ್ನು ನೋಡೋಣ ಅಂತ ಎಷ್ಟು ತಾಳ್ಮೆಯಿಂದ ಕೂತಿರೋ ನಿಮ್ಮೆಲ್ರಿಗೂ ಕೂಡ ನಮಸ್ಕಾರಗಳು. ನನಗೂ ಈ ಪಾಂಡವಪುರಕ್ಕೂ ಒಂದು ನಂಟಿದೆ, ನಿಮ್ಗೆಲ್ಲ ಗೊತ್ತಿದೆ, ಅದು ಗೊತ್ತಿದೆ ಅಲ್ವಾ? ಬಹಳಷ್ಟು ಸಿನಿಮಾಗಳಿಂದ ನಾನಿಲ್ಲಿ ಶೂಟಿಂಗ್ ಮಾಡಿದ್ದೀನಿ, ಬಹಳಷ್ಟು ಸಿನಿಮಾಗಳು ನಾನಿಲ್ಲಿ ಶೂಟಿಂಗ್ ಮಾಡಿ ಅಷ್ಟು ಸಿನಿಮಾ ಗೆದ್ದಿದೆ, ನಿಮಗೆ ಗೊತ್ತಿದೆ. ಅದು ಅಷ್ಟು ಸಿನಿಮಾ ಗೆದ್ದಿದೆ. ಹೇಗಾಗ್ಬಿಟ್ಟಿದೆ ಒಂದು 15 ವರ್ಷದ ಹಿಂದೆ ಅಂದ್ರೆ ಪಾಂಡವಪುರದ ಮಗನಾಗ್ಬಿಟ್ಟಿದ್ದೆ ನಾನು ಶೂಟಿಂಗ್ ಮಾಡ್ತಾ ಇದ್ರೆ ಗುರುಗಳೇ, ದಿನಕ್ಕೆ 4 ಮನೆಯಿಂದ ಊಟ ಬರೋದು ಕ್ಯಾರಿಯರ್. ಒಂದ್ ಮನೆ ಊಟ ಮಾಡ್ಲಿಲ್ಲ ಅಂದ್ರೆ 3 ಮನೆಯವ್ರು ಮುನ್ಸ್ಕೊಳ್ಳೋರು. ಅದು ಹೇಗಿತ್ತು ಅಂದ್ರೆ ಕ್ಯಾರಿಯರ್ ಇಟ್ಬಿಟ್ಟು ಅಲ್ಲೇ ನಿಂತಿರೋರು, ಓಪನ್ ಮಾಡಿ ಊಟ ಮಾಡಿ ಆಮೇಲೆ ಹೋಗ್ತೀವಿ ಅಂತ. ಇಟ್ಟೋಗೋ ತಾಯಿ, ನಾನು ಊಟ ಮಾಡ್ತೀನಿ ಅಂದ್ರೆ ಫಸ್ಟ್ ನಮ್ ಕ್ಯಾರಿಯರ್ ಊಟ ಮಾಡ್ಬೇಕು ಅಂತ ಕ್ಯಾರಿಯರ್ ಅಷ್ಟು ಓಪನ್ ಮಾಡಿ ಎಲ್ಲ ಬಟ್ಲುಗಳು 5 ಬಟ್ಲು ಇರೋದು, ಎಷ್ಟು ಐಟಮ್ಗಳು ಇರೋದು ಅದರಲ್ಲಿ ಎಲ್ಲ ಸ್ವಲ್ಪ ತೆಗೆದು ನಾವು ಶೂಟಿಂಗ್ ಟೈಮ್ನಲ್ಲಿ ಜಾಸ್ತಿ ತಿಂದುಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಊಟ ಮಾಡಿ, ಅಂದ್ರೆ ಅಷ್ಟು ಪ್ರೀತಿ ನನ್ನ ಮೇಲೆ ನಿಮಗೆ ಇತ್ತು, ಈಗಲೂ ಇದೆ. ಇಲ್ವಾ? ಈಗ ನೀವೇನು ಸೌಂಡೇ ಬರ್ತಾ ಇಲ್ಲ, ಜೋರಾಗಿ ಮಾತಾಡ್ಬೇಕು ನೀವು. ಸಂಜೆ ಆದ್ರೆ ಟಿವಿಯಲ್ಲಿ ನನ್ನ ಸೀರಿಯಲ್ ನೋಡ್ತೀರಾ, ನಾನ್ ನಿಮ್ಮನ್ನು ನೋಡೋದಿಲ್ಲ, ತುಂಬಾ ಅಪರೂಪ. ಬಟ್ ನೀವಂತೂ ನಾನು ನೋಡ್ತಾನೆ ಇರ್ತೀರಾ, ಟಿವಿ ಆಫ್ ಮಾಡೋದೇ ಇಲ್ಲ, ಎಲ್ಲ ಗೊತ್ತಾಗುತ್ತೆ ಪಾಂಡವಪುರದಲ್ಲಿ TRP ಎಷ್ಟು ಬಂತು ಅಂತ. ಹಾಗಾಗಿ ಇಲ್ಲಿ ಮಾಧ್ಯಮ ಗೆಳೆಯರೆಲ್ಲ ಬಂದಿದ್ದೀರಿ, ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಬಹಳ ಪವಿತ್ರವಾದ ದಿನ. ಯಾಕೆಂದ್ರೆ ಈ ಭಾಗದಲ್ಲಿ ಶ್ರೀನಿವಾಸ ಕಲ್ಯಾಣ ನಡೆದಿದೆ. ನಿಮಗೆ ನೆನಪಿರ್ಲಿ, ಎಲ್ಲಿ ಶ್ರೀನಿವಾಸ ಕಲ್ಯಾಣ ನಡೆಯುತ್ತೆ, ಆ ಓಂಕಾರ ನಾದ ಎಲ್ಲಿವರೆಗೂ ಕೇಳುತ್ತೆ, ಅಲ್ಲಿವರೆಗೂ ಆ ಸ್ವಾಮಿಯ ಆಶೀರ್ವಾದ 9 ದಿನ ಇರುತ್ತೆ ಅಂತ ಯಾರೋ ಮಹಾಸ್ವಾಮಿಗಳು ನನಗೆ ಹೇಳಿದ್ದು ನೆನಪು. ಹಾಗಾಗಿ ಈ ಭಾಗದಲ್ಲಿ ಬೀದಿಯಲ್ಲಿ ದೀಪೋತ್ಸವ, ದೀಪಗಳನ್ನೆಲ್ಲ ಹಚ್ಚಿ ಸ್ವಾಮಿಯನ್ನು ಬರಮಾಡಿಕೊಂಡು ಸ್ವಾಮಿಗಳನ್ನ ಕರೆಸ್ಕೊಂಡು ಅವರನ್ನ ವೇದಿಕೆ ಮೇಲೆ ಕೂರಿಸ್ಕೊಂಡು, ಇವತ್ತು ನೀವೆಂತ ಭಾಗ್ಯವಂತರು ಅಂದ್ರೆ, ನೀವೇನಾದ್ರೂ ಜೀವನದಲ್ಲಿ ಸಣ್ಣ ಪುಟ್ಟ ತಿಳಿದೇ ಅಪರಾಧಗಳು ಮಾಡಿದ್ರೆ ಅವೆಲ್ಲವೂ ಕೂಡ ಇವತ್ತೆಲ್ಲ ತೊಳೆದೋಗಿ ಭಾಗ್ಯವಂತರಾಗಿದ್ದೀರಿ ನೀವೆಲ್ಲರೂ ಕೂಡ. ಹೌದು ಅಲ್ವೋ? ನೀವೇನು ಹೇಳೋದೇ ಇಲ್ಲ ನೋಡಿ. ಯಾರು ಮಾತಾಡಿದ್ರು ಸುಮ್ಮನೆ ಕೇಳಿಸ್ಕೋಬಹುದು. ಕಲಾವಿದರು ಮಾತಾಡಿದ್ರೆ ನಮಗ್ ನೀವು ದಕ್ಷಿಣೆ ಕೊಡ್ಬೇಕು, ಇಲ್ಲ ನಾವು ಮಾತಾಡಕ್ಕೆ ಆಗಲ್ಲ. ಏನ್ ಕೊಡ್ತೀರಿ ದಕ್ಷಿಣೆ ಹೇಳಿ? ಅದು ಬರ್ಲಿಲ್ಲ ನಾವು ಮಾತೇ ಬರಲ್ಲ, ಮಾತು ನಿಂತು ಹೋಗ್ಬಿಡುತ್ತೆ. ಸುಮ್ನೆ ಆದ್ರೂ ಚಪ್ಪಾಳೆ ಹೊಡಿತಾ ಇರ್ಬೇಕಪ್ಪ. ಯಾರ್ಯಾರಿಗೂ ಹೊಡಿತೀರ ಚಪ್ಪಾಳೆ? ನಾವು ಅಪರೂಪಕ್ಕೆ ಬರ್ತೀವಿ, ನಿಮ್ ಮನೆ ಬಾಗಿಲು ಚಪ್ಪಾಳೆ ಹೊಡೀರಿ ಜೋರಾಗಿ.
ಅಷ್ಟೇ ಸಾಕು. ಇನ್ನು 5 ನಿಮಿಷ ಆದ್ಮೇಲೆ ಮತ್ತೆ ಹೊಡಿ ಹೇಳ್ತೀನಿ ನಾನು ಅವಾಗ. ಇವತ್ತು ಗುರುವಂದನ ಕಾರ್ಯಕ್ರಮ, ಗುರುಗಳ ಆಶೀರ್ವಚನ ಕೇಳೋಣ ಅನ್ನೋ ಆಸೆ ನನಗಿತ್ತು. ಗುರುಗಳು ಮೈಕ್ನ ನನ್ನ ಕೈ ಕೊಟ್ಬಿಟ್ರು, ಮಾತಾಡಿ ಅಂತ ಹೇಳಿ. ಗುರು ಅಂದ್ರೆ ಯಾರು? ಗುರು ಅಂದ್ರೆ ಜ್ಞಾನ. ಗುರು ಅಂದ್ರೆ ಜ್ಞಾನ. ಗುರು ಅಂದ್ರೆ ಅರಿವು. ಗುರು ಅಂದ್ರೆ ಗುರಿ. ಗುರಿ ಇದ್ರೆ ಬದುಕು, ಬದುಕಿದ್ರೆ ಮನುಷ್ಯ, ಇಲ್ಲ ಅಂದ್ರೆ ಶವ. ಇಷ್ಟೇ. ತಾನು ಬದುಕಿರಬೇಕಾದ್ರೆ ಗುರುವಿನ ಗುಲಾಮನಾಗಲೇಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ಜೀವನದಲ್ಲಿ ಗುರುವಾಗಿ ಬರ್ತಾನೇ ಇರ್ತಾನೆ. ಇವತ್ತು ಈ ಗುರುಗಳು ವೇದಿಕೆ ಮೇಲೆ ಕೂತಿರುವಾಗ ನನಗೆ ಬಹಳಷ್ಟು ವಿಚಾರಗಳು ನೆನಪಿಗೆ ಬರುತ್ತೆ. ಈಗೆಲ್ಲ ಕಾಲ ತುಂಬಾ ಬದಲಾಗಿದೆ. ಮನೆಯಲ್ಲಿ ಟಿವಿ ಇದೆ, ಕೈಯಲ್ಲಿ ಮೊಬೈಲ್ ಇದೆ. ಸಮಸ್ಯೆಗಳಾದ್ರೆ, ಜಗಳಗಳಾದ್ರೆ ಪೊಲೀಸ್ ಠಾಣೆಗಳಿದೆ, ಕೋರ್ಟ್ ಇದೆ. ಆದರೆ ಒಂದು ಕಾಲದಲ್ಲಿ ನಮ್ಮ ಜನಗಳಿಗೆ ಏನೇ ಸಮಸ್ಯೆ ಆದರೂ ಗುರುಗಳ ಬಳಿ ಬರ್ತಾ ಇದ್ರು. ಏನೇ ಸಮಸ್ಯೆ ಆಗ್ಲಿ, ಅದು ದಾಯಾದಿ ಸಮಸ್ಯೆ ಆಗ್ಲಿ, ಗಂಡ ಹೆಂಡತಿ ಜಗಳ ಆಗ್ಲಿ, ಊರಿನ ಸಮಸ್ಯೆಗಳಾಗ್ಲಿ, ಅವರು ಹೊಡೆದಾಡ್ಕೊಂಡ್ರು ಕೂಡ ಕೊನೆಯಲ್ಲಿ ಬರ್ತಾ ಇದ್ದಿದ್ದು ಗುರುಗಳ ಹತ್ರ. ಅಂದ್ರೆ ಪಂಚಾಯತಿ ಕಟ್ಟೆ ಇರ್ತಾ ಇತ್ತು, ಅಲ್ಲಿ ಹೋಗ್ತಿದ್ರು. ಅಲ್ಲಿ ಇತ್ಯರ್ಥ ಆಗದೆ ಇರುವಂತ ಸಮಸ್ಯೆಗಳು ಎಲ್ಲಿ ಬರ್ತಾ ಇತ್ತು? ಗುರುಗಳ ಹತ್ರ. ಗುರು ಅಂದ್ರೆ ಸುಪ್ರೀಂ ಕೋರ್ಟ್ ಇದ್ದ ಹಾಗೆ. ಅಲ್ಲಿ ಬಂದು ತೆಪ್ಪ ಕೈ ಕಟ್ಕೊಂಡು ಕೂತಿರ್ತಾ ಇದ್ರು. ಗುರುಗಳು ಏನು ಆದೇಶ ಮಾಡ್ತಾರೆ ಅದನ್ನ ಶಿರಸ ವಹಿಸಿ ಎಲ್ಲರೂ ನಿರ್ವಹಣೆ ಮಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಅವ್ರು ಬದುಕಿರೋವರೆಗೂ ಗುರುವಿನ ಆದೇಶವನ್ನ ಉಲ್ಲಂಘನೆ ಮಾಡ್ತಾನೆ ಇರಲಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿದ್ದಂತ ಜನಗಳು ನಮ್ಮ ಭಾರತೀಯ ಜನ. ನೆನಪಿಟ್ಕೊಳ್ಳಿ, ಇದು ನಮ್ಮಲ್ಲಿ ಮಾತ್ರ ಇದ್ದದ್ದು. ಅದೇ ರೀತಿ ಶಿಕ್ಷಣ ಕೂಡ ಅಷ್ಟೇನೆ. ಶಿಕ್ಷಣ ಗುರುಕುಲ, ಗುರುವಿನ ಮಡಿಲಲ್ಲಿ ವಿದ್ಯಾದಾನ ನಡೀತಾ ಇತ್ತು. ಗುರುವಿನ ಮಡಿಲಿಂದ ವಿದ್ಯೆಗಳು ಬರ್ತಾ ಇತ್ತು. ಗುರುವಿನಿಂದ ಎಲ್ಲವೂ ಕರೀತಾ ಇತ್ತು. ಗುರುಕುಲ ಅಂತ ಹೇಳ್ತಾ ಇದ್ವಿ ನಾವು. ಯಾಕೆ ಅವತ್ತಿನ ಶಿಕ್ಷಣ ಅಷ್ಟು ಚೆನ್ನಾಗಿತ್ತು ಅಂದ್ರೆ ವಿದ್ಯೆಯ ಜೊತೆಯಲ್ಲಿ ಸಂಸ್ಕಾರವನ್ನ ಗುರುಗಳು ಹೇಳ್ಕೊಡ್ತಾ ಇದ್ರು. ಸಂಸ್ಕಾರವನ್ನು ಮೊದಲು ಹೇಳ್ಕೊಡ್ತಿದ್ರು, ಆಮೇಲೆ ವಿದ್ಯೆ ಹೇಳ್ಕೊಡ್ತಾ ಇದ್ರು. ಇವತ್ತೆಲ್ಲ ಮಕ್ಕಳು ವಿದ್ಯೆ ಕಲಿತಾರೆ. ತಾಯಿ ಸ್ವೆಟರ್ ಹಾಕೊಂಡು ಏನ್ ಮಾತಾಡ್ತಿದ್ಯಾವ ಕಲಿತಾ ಇದ್ದಾರೆ. ಎಲ್ಲರೂ ಕೂಡ ಗ್ರಾಜುಯೇಷನ್ ಮಾಡ್ಕೋತಾ ಇದ್ದಾರೆ. ಸಂಸ್ಕಾರ ಎಲ್ಲಿದೆ? ವಿವೇಕ ಎಲ್ಲಿದೆ? ಮೊನ್ನೆ ಟಿವಿಯಲ್ಲಿ ನೋಡ್ತಾ ಇದ್ವಿ, ಬಾಂಬ್ ಬಿಟ್ರು. ಯಾರವರು? ಅವಿವೇಕಿಗಳೇ, ಅವಿದ್ಯಾವಂತರೇ, ಡಾಕ್ಟರ್ಸು. ಜನಗಳ ಪ್ರಾಣ ಉಳಿಸುವಂತ ಡಾಕ್ಟರ್ಗಳು ಏನ್ ಮಾಡ್ತಿದ್ದಾರೆ? ಸಾಮೂಹಿಕವಾಗಿ ಎಲ್ಲರನ್ನು ಬಲಿ ತಗೊಳ್ಳಂತ. ಅವ್ರಿಗೆ ಬುದ್ಧಿ ಎಲ್ಲಿಂದ ಬರಬೇಕು? ತಾನು ಕಲಿತ ವಿದ್ಯೆಯಿಂದ. ಅಂದ್ರೆ ಇವತ್ತು ವಿದ್ಯೆ ದುರ್ಬಳಕೆ ಆಗ್ತಾ ಇದೆ. ವಿದ್ಯೆ ದುರ್ಬಳಕೆ ಪುಣ್ಯ ಮಾಡಿದೆ ಇವತ್ತು. ಹಾಗಾಗಿ ಇವತ್ತು ಸಂಸ್ಕಾರ ಮನೆಯಲ್ಲಿ ಹೇಳ್ಕೊಡ್ಬೇಕು. ಮನೆಗಳಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಸಂಸ್ಕಾರವನ್ನು ಹೇಳ್ಕೊಡ್ಬೇಕು. ವಿದ್ಯೆಯನ್ನ ಶಾಲೆಯಲ್ಲಿ ಹೇಳ್ಕೊಡ್ಬೇಕು. ಈ ಕೆಲಸ ಆದ್ರೆ ಮಾತ್ರ ಸಮಾಜ ಶುದ್ಧಿ ಆಗತ್ತೆ. ಸಮಾಜ ಬಹಳ ಶುದ್ಧವಾಗಿರುತ್ತೆ. ಮನುಷ್ಯ ಸಜ್ಜನಿಕೆಯಿಂದ ಬದುಕನ್ನ ನಡೆಸದೆ ಹೋದ್ರೆ ಮನುಷ್ಯನಾಗಿ ಹುಟ್ಟಿ ಪ್ರಯೋಜನನೇ ಇರೋದಿಲ್ಲ. ಅದನ್ನೇ ನಾನು ಇಡೀ ಸಿನಿಮಾ, ನನ್ನ 50 ಸಿನಿಮಾಗಳು ನೀವೆಲ್ಲ ನೋಡಿ ನನ್ನನ್ನು ಮೆಚ್ಚಿಕೊಂಡಿದ್ದೀರಿ. ನನ್ನ ಚಿತ್ರಗಳಲ್ಲಿ ಯಾವತ್ತೂ ಕೂಡ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವಂತ ಯಾವ ದೃಶ್ಯವೂ ನಾನು ಮಾಡಿಲ್ಲ. ಯಾವ ದೃಶ್ಯವನ್ನು ನಾನು ಮಾಡಿಲ್ಲ, ಮಾಡೋದೂ ಇಲ್ಲ. ನನ್ನ ಚಿತ್ರಗಳು ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಇಷ್ಟ ಆಗುತ್ತೆ. ಗುರುಗಳೇ, ಯಾಕೆ ಇಷ್ಟ ಆಗತ್ತೆ ಅವ್ರಿಗೆ ಗೊತ್ತು. ಯಾಕೆ ಇಷ್ಟ ಆಗತ್ತೆ? ನಿಮಗೆ ಬಹಳ ಹತ್ತಿರವಾದಂತ ಸನ್ನಿವೇಶ ಇರುತ್ತೆ. ಮಡದಿ ಪತಿಯ ಜೊತೆಯಲ್ಲಿ ಹೇಗಿರಬೇಕು, ಪತಿ ಮಡದಿ ಜೊತೆಯಲ್ಲಿ ಹೇಗಿರಬೇಕು, ಸಂಸಾರ ಅಂದ್ರೆ ಹೇಗಿರಬೇಕು, ಸಂಸ್ಕಾರ ಅಂದ್ರೆ ಹೇಗಿರಬೇಕು, ಮೌಲ್ಯಗಳು ಅಂದ್ರೆ ಏನು, ಇವುಗಳನ್ನ ನಾನು ನನ್ನ ಸಿನಿಮಾದಲ್ಲಿ ಕಟ್ಟಿಕೊಟ್ಟಿದ್ದೀನಿ. ಅದರನ್ನ ನೀವೆಲ್ಲ ಸೇರಿ ಗೆಲ್ಲಿಸಿದಿರಿ. ನಿಮ್ಮ ಗೆಲುವೇ ನಾನು ಇವತ್ತು ವೇದಿಕೆ ಮೇಲೆ ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣ. ನಮಗೆ ಸಮಾಜದ ಮೇಲೆ ಒಂದು ಜವಾಬ್ದಾರಿ ಇರಲೇಬೇಕಲ್ಲ. ಈ ಸಮಾಜ ನಮ್ಗೆಲ್ಲವನ್ನ ಕೊಟ್ಟಿರ್ತದೆ, ಪ್ರತಿಯೊಂದನ್ನು ಕೊಟ್ಟಿರತ್ತೆ. ಸಮಾಜಕ್ಕೆ ನಾವೇನ್ ಕೊಡ್ತಾ ಇದೀವಿ ಅಂತ ಪ್ರಶ್ನೆ ಮಾಡ್ತಾ ಹೋದಾಗ ನಾವು ಮಾಡ್ಲೇಬೇಕಾಗ್ತದೆ. ಸಮಾಜವನ್ನ ಕೆಡಿಸುವಂತ ಕೆಲಸ ನಾವು ಮಾಡಬಾರ್ದು. ಹಾಗಾಗಿ ನನ್ನ ಚಿತ್ರಗಳ ಮುಖಾಂತರ ನಿಮಗೆ ಒಳ್ಳೊಳ್ಳೆ ಸಂದೇಶವನ್ನ ಕೊಡುವಂತ ಸುಯೋಗ ಭಗವಂತ ನನಗೆ ಕೊಟ್ಟಿದ್ದಾನೆ. ಆ ಕೆಲಸವನ್ನ ಇನ್ನೂ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಮ್ಮ
ರವಿತೇಜ ಅವರ ಬಗ್ಗೆ ಹೇಳಲೇಬೇಕು. ಅವರು ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನನಗೆ ಅವ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ, ನಿಧಾನವಾಗಿ ತಿಳ್ಕೊಂಡೆ. ಈಗ ಹೇಳಿದ್ರು, ಸರ್ ನೀವು ಕಲ್ಯಾಣಿ ಶೂಟಿಂಗ್ ಅಲ್ಲಿ ಬಂದಾಗ ನಾನು 5 ವರ್ಷದ ಹುಡುಗ ಸರ್, ನಿಮ್ಮನ್ನು ನೋಡಕ್ ಆಸೆ ಪಟ್ಟು ದೂರದಲ್ಲಿ ಕೂತಿದ್ದೆ ಅಂತ. ಇವತ್ತು ಅವ್ರು ನನಗಿಂತ ಎತ್ತರಕ್ಕೆ ಬೆಳೆದಿದ್ದಾರೆ, ಎಲ್ಲ ವಿಚಾರದಲ್ಲೂ ನನಗಿಂತ ಎತ್ತರಕ್ಕೆ ಬೆಳೆದಿದ್ದಾರೆ. ಯಾವ ವ್ಯಕ್ತಿ ತನ್ನ ಕುಟುಂಬವನ್ನ ಮಾತ್ರ ಚೆನ್ನಾಗಿಟ್ಕೊಳ್ಬೇಕು, ನಾನು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದನ್ನ ಬಿಟ್ಟು ನನ್ನ ಸುತ್ತ ಇರೋ ಸಮಾಜನೂ ಚೆನ್ನಾಗಿರ್ಬೇಕು ಅಂತ ಯಾರು ಬಯಸ್ತಾರೋ ಅವರು ನಿಜವಾಗ್ಲೂ ದೊಡ್ಡ ವ್ಯಕ್ತಿ. ಆ ದೊಡ್ಡ ವ್ಯಕ್ತಿ ರವಿತೇಜ ಅವರು. ನಾನೆಲ್ಲೋ ಓದಿದ್ದು ಒಂದು ಸಣ್ಣ ನೆನಪು. ಒಂದು ಸಸಿಯನ್ನು ನೆಟ್ಟರೆ ಒಂದು ಪರಂಪರೆ ಉದ್ಧಾರ ಆಗತ್ತಂತೆ. ಒಂದು ಸಸಿ ನೆಡೋದ್ರಿಂದ ಒಂದು ಪರಂಪರೆ ಉದ್ಧಾರ ಆಗತ್ತೆ. ಒಬ್ಬರಿಗೆ ಮದುವೆ ಮಾಡೋ ಖರ್ಚನ್ನ ನಾವೇನಾದ್ರೂ ಕೊಟ್ರೆ ಅವರ ಇಡೀ ಪರಿವಾರದಲ್ಲಿ ಮಾಂಗಲ್ಯ ಗಟ್ಟಿಯಾಗಿ ಉಳ್ಕೊಳ್ಳುತ್ತಂತೆ. ಇದನ್ನ ನಾನೆಲ್ಲೋ ಓದಿದ ನೆನಪು. ಹಾಗಾಗಿ ನಮ್ಮ ಪಾಂಡವಪುರ ಪಟ್ಟಣದಲ್ಲಿ, ವಿಶೇಷವಾಗಿ ಕೃಷ್ಣಾನಗರದಲ್ಲಿ ಶ್ರೀ ಬಾಲಶನೇಶ್ವರ ಭಕ್ತ ಮಂಡಳಿ ಮೂಲಕ ಶನೇಶ್ವರ ಸ್ವಾಮಿಯ ನಿಷ್ಠಾವಂತ ಆರಾಧಕರಾಗಿ ಈ ಕಾಲದ ವಿರೋಧಾಭಾಸದ ನಡುವೆ ಇರುವಂತಹ ಯುವಕರಿಗೆ ಒಂದು ಹೊಸ ಮಾರ್ಗವನ್ನು ತೋರಿಸುವಂತಹ, ಇದೇ ಸಬ್ ಡಿವಿಷನ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ವಿ 6 ವರ್ಷದ ಹಿಂದೆ. ಇದೇ ಜಿಲ್ಲೆನಲ್ಲಿ 11 ತಿಂಗಳಿಂದ, ಕರೆಕ್ಟ್ ಆಗಿ ಇವತ್ತಿಗೆ 11 ತಿಂಗಳು ನಾನು ಸನ್ಯಾಸ ದೀಕ್ಷೆ ತಗೊಂಡು ಅಡಿಷನಲ್ DC ಆಗಿ ಕೆಲಸ ಮಾಡ್ತಾ ಇದ್ದೆ. ಸಂತೋಷ ಆಯ್ತು. ನಮ್ಮ ರವಿತೇಜ ಅವರು ಒಬ್ಬ ಒಳ್ಳೆಯ ಸುಸಂಸ್ಕೃತ, ಈ ನಾಡಿನ ಆಸ್ತಿ ಎಸ್ ನಾರಾಯಣ ಅವ್ರನ್ನ ಕರೆಸಿ ಒಂದು ಒಳ್ಳೆಯ ಮಾತುಗಳನ್ನ ಹೇಳಿಸಿದ್ರು. ಅಕಸ್ಮಾತ್ ಅವರ ಜಾಗದಲ್ಲಿ ಬೇರೆ ಯಾರಾದ್ರೂ ಸಿನಿಮಾ ನಟರನ್ನ ಕರೆಸಿದ್ರೆ ಇಲ್ಲ ಸಲ್ಲದ ಡೈಲಾಗ್ಗಳನ್ನ ಹೊಡೆದು ಜನರ ಮನಸ್ಥಿತಿಯನ್ನ, ಪರಿಸ್ಥಿತಿಯನ್ನ ಬದಲಾಯಿಸಿ ಈ ಕಾರ್ಯಕ್ರಮವನ್ನು ಹದಗೆಡಿಸಿ ಹೋಗ್ಬಿಡ್ತಿದ್ರು ಅಲ್ವಾ. ಅವರ ಮಾತುಗಳು ಬಹಳ ಎಷ್ಟು ಮಾರ್ಮಿಕವಾಗಿ, ಸೂಕ್ಷ್ಮವಾಗಿ ಸಮಾಜಕ್ಕೆ, ಸಂಸ್ಕೃತಿಗೆ, ಸಂಸ್ಕಾರಕ್ಕೆ, ಭಾರತೀಯ ಧರ್ಮಕ್ಕೆ, ಅದು ಈ ನಾಟ್ ಓನ್ಲಿ ಹಿಂದೂಸ್, ಭಾರತೀಯ ಧರ್ಮಕ್ಕೆ ನಾವೆಲ್ಲ ಎಷ್ಟು ಕಟಿಬದ್ಧರಾಗಬೇಕು, ಮನೆಯಿಂದ, ಮನೆತನದಿಂದ, ಸಮಾಜದಿಂದ, ನಾಡಿನಿಂದ ಈ ದೇಶದ ಉದ್ಧಾರಕ್ಕೆ ಹೇಗೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಅನ್ನುವ ಮಾತುಗಳನ್ನ ಅವರು ಬಹಳ ಅಚ್ಚುಕಟ್ಟಾಗಿ ಹೇಳಿದ್ರು. ಅವರಿಗೆ ನಾನು ವಿಶೇಷವಾಗಿ ಅವರ ಉಪಸ್ಥಿತಿಯನ್ನು ಗೌರವಿಸಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಮಾರ್ಗದರ್ಶನ ಮಾಡುವಂತ ಒಂದು ಸಂದೇಶ ಇರ್ತಾ ಇತ್ತು. ಹಾಗಾಗಿ ನೀವು ನಿಜವಾಗ್ಲೂ ಕೂಡ ಈ ನಾಡಿಗೆ 50-60 ಸಿನಿಮಾಗಳನ್ನ ನಿರ್ದೇಶನ ಮಾಡಿ ನೀವೇ ನಟರಾಗಿ ಬಹಳಷ್ಟು ಜನರಿಗೆ, ಸಮಾಜಕ್ಕೆ, ಕುಟುಂಬಗಳಿಗೆ ಒಂದು ಮಾರ್ಗದರ್ಶಿ ಸೂತ್ರವನ್ನು ಹಾಕಿಕೊಟ್ಟಿದ್ದೀರಿ. ಹಾಗಾಗಿ ಇಡೀ ಕೃಷ್ಣಾನಗರದ ಪರವಾಗಿ, ಪಾಂಡವಪುರದ ಪರವಾಗಿ ನಿಮಗೆ ಆ ಬಾಲಶನೇಶ್ವರ ಸ್ವಾಮಿ, ಇವತ್ತು ಶ್ರೀನಿವಾಸ ಕಲ್ಯಾಣ ನಡೆದಿದೆ, ಆ ಶ್ರೀನಿವಾಸ ಸ್ವಾಮಿ ಇನ್ನೂ ಹೆಚ್ಚಿನ ಆರೋಗ್ಯವನ್ನ, ಶಕ್ತಿನ, ಈ ನಾಡಿಗೆ ದಾರಿ ಇರುವಂತ ಶಕ್ತಿನ ತಮಗೆ ದಯಪಾಲಿಸ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಭಾವಿಸಿ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇವೆ. ಹಾಗೆ ನಮ್ಮ ಹಿರಿಯರು, ಉದ್ಯಮಿಗಳು ಎಸ್ ನಾರಾಯಣರವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಹಕರಿಸಿ ಕರ್ಕೊಂಡ್ಬಂದಂತವರು ವೆಂಕಟೇಶ್ ಅವರು ಹಿರಿಯರಿದ್ದಾರೆ, ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತೇನೆ. ಹಾಗೆ ಅವರಿಲ್ಲ, ಇಲ್ಲಿ ನಾನೇನು ಮುಖಸ್ತುತಿ ಮಾಡ್ತಾ ಇಲ್ಲ, ಒಂದು ಒಳ್ಳೆಯ ಮನಸ್ಸಿಂದ ಈ ಸಮಾಜಕ್ಕೆ ಏನಾದ್ರು ಮಾಡಬೇಕು ಅನ್ನೋ ಒಂದು ಹಂಬಲ ಇಟ್ಕೊಂಡಿರುವಂತ ಒಬ್ಬ ಫಾರಿನಿಂದ ವಾಪಸ್ ಬಂದು ಈ ಸೇವೆ ಮಾಡಬೇಕು ಅಂತ ಇರುವಂತ ದರ್ಶನ್ ಪುಟ್ಟಣೆ ಅವರು ಒಂದು ಈಗ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ತೆರಳಿದ್ದಾರೆ. ಹಾಗೆ ಎಲ್ಲ ಹಿರಿಯರಿದ್ದೀರಿ, ಬಾಲಶನೇಶ್ವರನ ಭಕ್ತರಿದ್ದೀರಿ, ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನ ಪುನೀತನಾಗಿ ಮಾಡ್ಲಿಕ್ಕೆ ಇಲ್ಲಿ ಭಕ್ತರಾಗಿ ಆಗಮಿಸಿದ್ದೀರಿ. ಬಹಳಷ್ಟು ಹೆಣ್ಮಕ್ಳಿದ್ದೀರಿ. ಇವತ್ತು ಎಸ್ ನಾರಾಯಣರವರು ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ಏನದು? ಸಂಸ್ಕಾರ. ಈ ಸಂಸ್ಕಾರ ಇಲ್ಲದೆ ಹೋದ್ರೆ ಸಂಸಾರವೂ ಇರೋದಿಲ್ಲ, ಮನೆತನವೂ ಇರೋದಿಲ್ಲ, ಸಮಾಜವೂ ಇರೋದಿಲ್ಲ, ನೀವು ಆಚರಿಸುವ ಯಾವ ಧರ್ಮವೂ ಇರೋಲ್ಲ. ನೀವು ಹಿಂದೂ ಆಗಿರಿ, ಕ್ರಿಶ್ಚಿಯನ್ ಆಗಿರಿ, ಮುಸಲ್ಮಾನ್ ಆಗಿರಿ, ಪಾರಸಿ ಆಗಿರಿ, ಜೈನರಾಗಿರಿ, ಬೌದ್ಧರಾಗಿರಿ, ಯಾವುದೇ ಧರ್ಮವನ್ನು ನೀವು ವೈಯಕ್ತಿಕವಾಗಿ ಆಚರಣೆ ಮಾಡಲಿಕ್ಕೆ
ನಿಮ್ಮ ಮನೆಯೊಳಗೆ ಒಂದು ಸಂಸ್ಕಾರ ಇರಬೇಕಾಗುತ್ತೆ, ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಇರಬೇಕಾಗುತ್ತೆ. ಇವತ್ತು ಭಾರತೀಯ ಸನಾತನ ಧರ್ಮದಲ್ಲಿ ಯಾರೆಲ್ಲ ಅನೇಕರು ಟೀಕೆ ಮಾಡ್ತಾರೆ ಹಾಗೆ ಹೀಗೆ ಅಂತ, ಅವರಿಗೆ ಬುದ್ಧಿ ಇಲ್ಲ ಅಂತ ಅನಿಸುತ್ತೆ. ಈ ಒಂದು ಭಾರತೀಯ ಧರ್ಮ ಆಚರಣೆಯಲ್ಲಿ ನಾವು ಪೂಜೆಗಳು, ಯಜ್ಞ, ಯಾಗಾದಿಗಳು, ಉತ್ಸವಗಳು, ಗ್ರಾಮ ದೇವತೆಗಳು, ಮೆರವಣಿಗೆಗಳು, ಈ ರೀತಿ ಶ್ರೀನಿವಾಸ ಕಲ್ಯಾಣ ಹಾಗೆಲ್ಲ ಆಚರಣೆ ಮಾಡ್ತೀವಿ. ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಎನಿ ರಿಲಿಜಿಯನ್. ಒಂದೊಂದು ಧರ್ಮೀಯರು ಒಂದೊಂದು ರೀತಿಯ ಆಚರಣೆ ಇಟ್ಕೊಂತಾರೆ. ಅವರು ಅದರಲ್ಲಿ ಸುಖವನ್ನ, ನೆಮ್ಮದಿಯನ್ನ, ಸಂತೋಷವನ್ನ, ಸಂತೃಪ್ತಿಯನ್ನ ಕಾಣ್ತಾರೆ. ಅದಕ್ಕೆ ಸಮಷ್ಟಿ ರೂಪದಲ್ಲಿ ಒಂದು ಧರ್ಮದ ಸ್ವರೂಪವನ್ನು ಕೊಡ್ತಾರೆ. ನಾವು ಭಾರತೀಯರು ಹಿಂದೂ ಸಂಸ್ಕೃತಿಯನ್ನ ಅನುಸರಿಸುವಂತವ್ರು ಪೂಜೆಗಳನ್ನು ಮಾಡ್ತೀವಿ, ಧಾರ್ಮಿಕ ಆಚರಣೆಗಳು ಮಾಡ್ತೀವಿ, ದೀಪೋತ್ಸವ ಮಾಡ್ತೀವಿ, ಗ್ರಾಮ ದೇವತೆ ಉತ್ಸವಗಳನ್ನ ಮಾಡ್ತೀವಿ, ಶ್ರೀನಿವಾಸ ಕಲ್ಯಾಣಗಳು ಕೂಡ ಮಾಡ್ತೀವಿ. ಈ ಆಚರಣೆಗಳನ್ನ ನೆಪ ಇಟ್ಕೊಂಡು ನಮ್ಮ ಡಾಕ್ಟರ್ ರವಿ ತೇಜ ಅವರು ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮಗಳು ಮಾಡಿದ್ದಾರೆ. ನಾವಿಲ್ಲಿ ಅಡಿಷನಲ್ DC ಆಗಿದ್ದಾಗ ಅವ್ರು ಕರೆದಿದ್ರು, ಬಟ್ ಕೆಲಸದ ಒತ್ತಡದಿಂದ ನಾವು ಬರ್ಲಿಕ್ಕೆ ಆಗಿರ್ಲಿಲ್ಲ. ಅವ್ರ ಕೆಲಸಗಳು ನೋಡಿದಾಗ ಅನ್ಸತ್ತೆ ಎಲ್ಲ ಯುವಕರಲ್ಲಿ, ಈ ಕಾಲದ ಯುವಕರಲ್ಲಿ ಒಂದು 30 to 40% ಯಂಗರ್ ಜನರೇಷನ್ ಇದೆ. ಆ ಜನರೇಷನ್ ಅಟ್ಲೀಸ್ಟ್ ಒಂದು ಸೈಲೆಂಟ್ ಆಗಿರುವಂತ ಕಲ್ಚರ್ನ ಕಲ್ತ್ಕೊಂಡ್ಬಿಟ್ರು, ಯಾವುದೇ ದುರಭ್ಯಾಸಗಳಿಲ್ಲದ ಒಂದು ಸಂಸ್ಕೃತಿನ ಕಲ್ತ್ಕೊಂಡ್ಬಿಟ್ರೆ ಆ ಎತ್ತ ತಾಯಿಗೆ ಪುಣ್ಯ ಬರುತ್ತೆ, ಗೌರವ ಬರುತ್ತೆ, ಜನ್ಮ ಕೊಟ್ಟ ತಂದೆಗೆ ಗೌರವ ಬರುತ್ತೆ, ನೆಲೆ ಕೊಟ್ಟ ಸಮಾಜಕ್ಕೆ, ಆ ಗ್ರಾಮಕ್ಕೆ, ನಾಡಿಗೆ ಒಂದು ಗೌರವ ಬರುತ್ತೆ ಅಂತ ಒಳ್ಳೆ ಕೆಲಸಗಳನ್ನ, ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು, ಹಾಗೆ ಕೊರೋನಾ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡುವಂಥದ್ದು, ಕಷ್ಟದಲ್ಲಿರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುವಂಥದ್ದು, ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಮಾಡುವಂಥದ್ದು, ಅವ್ರ ಉದ್ದೇಶ ಕೇಳಿ ಬಹಳ ಸಂತೋಷ ಆಯ್ತು. ಇಟ್ಸ್ ಆಸ್ಕಿಂಗ್ ಲ್ಯಾಂಡ್ ಫಾರ್ ಡಿವೈನ್ ಸೆಂಟರ್. ಯಾಕಂದ್ರೆ ಇವತ್ತು ಹಿಂದೂ ಸಮಾಜದಲ್ಲಿ ಭಕ್ತಿಯ ಮೂಲಕ ಸಮಾಜವನ್ನ ಪರಿವರ್ತನೆ ಮಾಡಲಿಕ್ಕೆ ಬಹಳಷ್ಟು ಅವಕಾಶವಿದಾವೆ. ಜನರನ್ನ ಸರಿದಾರಿ ಮಾಡಲಿಕ್ಕೆ, ಸರಿದಾರಿಗೆ ತರಲಿಕ್ಕೆ ಇಂತಹ ಆಚರಣೆಗಳು ಕೂಡ ಅಗತ್ಯ ಇದಾವೆ. ಅವ್ರಿಗೆ ನೀವು ಒಂದು ಅವಕಾಶ ಮಾಡಿಕೊಟ್ರೆ ಒಂದು ಆಸ್ತಿನ ನಿರ್ಮಾಣ ಮಾಡ್ತಾರೆ ಅಲ್ವಾ? ಅವ್ರಿಗೆ ಆಸೆ ಏನು? ವಾಟ್ ಈಸ್ ಇಸ್ ಆಂಬಿಷನ್ ಟು ಕ್ರಿಯೇಟ್ ಅನ್ ಅಸೆಟ್, ದಟ್ ಈಸ್ ಕಲ್ಚರಲ್ ಅಸೆಟ್. ಒಂದು ಸಾಂಸ್ಕೃತಿಕ ಆಸ್ತಿ ನಿರ್ಮಾಣ ಮಾಡಬೇಕು ಅಂತ ಅವರ ಆಶಯ ಈಡೇರ್ಲಿ, ಈ ಭಾಗಕ್ಕೆ ಒಂದು ಒಳ್ಳೆಯ ಬೃಹತ್ತಾದಂಥ ಧಾರ್ಮಿಕ ಕ್ಷೇತ್ರ ಅವರಿಂದ ನಿರ್ಮಾಣ ಆಗಲಿ. ಅವ್ರನ್ನ ಅನುಸರಿಸ್ತಾರಂತ ಎಲ್ಲ ಯುವಕರು ಅವ್ರನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಡಾಕ್ಟರ್ ರವಿ ತೇಜ ಅವರನ್ನ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಇಲ್ಲಪ್ಪ, ಇವರು ಒಂದು ದೈವಿಕ ಸೃಷ್ಟಿಯವರು ಒಂದು ಒಳ್ಳೆ ಕೆಲಸಗಳನ್ನ, ಬಾಲ ಶನೇಶ್ವರನ ನಂಬಿಕೆ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ, ಧರ್ಮದ ಕ್ಷೇತ್ರವನ್ನ, ಧಾರ್ಮಿಕ ಕೆಲಸವನ್ನ, ಸಂಸ್ಕೃತಿಯ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಇವತ್ತೆಲ್ಲರೂ ನಾವು ದೀಪ ಹಚ್ಚಿದೀವಲ್ವಾ ನೋಡಿ, ಭಾರತೀಯರಲ್ಲಿ ನಂಬಿಕೆ ಪ್ರಧಾನವಾಗಿರುತ್ತೆ. ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ನಂಬಿರ್ತಾರೆ, ಮಕ್ಕಳು ತಂದೆ ತಾಯಿಗಳನ್ನ ನಂಬಿರ್ತಾರೆ, ಮನೆಗೆ ಬಂದ ಹೆಣ್ಣು ಮಗಳು ಅತ್ತೆ ಸೊಸೆಯರನ್ನ ನಂಬಿರ್ತಾರೆ ಅಲ್ವಾ? ಮನೆಗೆ ಬಂದ ಹೆಣ್ಣು ಮಗಳನ್ನ ಅತ್ತೆ ಮಾವಂದಿರು ನಂಬಿರ್ತಾರೆ. ಈ ನಂಬಿಕೆಯ ಮೇಲೆ ನಮ್ಮ ಸಂಸ್ಕಾರ, ಸಂಸಾರ, ಈ ಜಗತ್ತು ನಡೀತಾ ಇರುವಂಥದ್ದು. ಇವತ್ತು ನಾವು ಭಾರತೀಯರು ಭಕ್ತಿಯ ಮೂಲಕ ಭಗವಂತನ ನೋಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಎಷ್ಟು ಸ್ಪಿರಿಚುವಲ್ ನಾಲೆಡ್ಜ್ ಇರುವಂತವ್ರು, ಬಹಳ ಡೀಪ್ ಆಗಿ ಆತ್ಮಜ್ಞಾನ ಇರುವಂತವ್ರು, ವಿಗ್ರಹಾರಾಧನೆಯ ಭಿನ್ನವಾಗಿ ಯೋಚನೆ ಮಾಡುವಂತವ್ರು, ಅವರು ಮನಸ್ಸಿನಲ್ಲೇ ದೇವರನ್ನ ನಿರ್ಮಾಣ ಮಾಡಿಕೊಂಡು, ಕಲ್ಪನೆ ಮಾಡಿಕೊಂಡು ತಮ್ಮನ್ನು ತಾವು ಸಮರ್ಪಿಸ್ಕೊಳ್ತಾರೆ. ಆದ್ರೆ ನಮ್ದು ರೈತಾಪಿ ಸಮುದಾಯ ಅಷ್ಟು ಡೀಪೆಸ್ಟ್ ಸ್ಪಿರಿಚುಯಾಲಿಟಿ ವಿಷಯಗಳು ತಿಳಿದಲೇ ಇದ್ರೂ ಕೂಡ ಭಕ್ತಿಯ ಮೂಲಕ ಭಗವಂತನ ಕಾಣಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ನಮ್ಮ ಕಾಯಕದ ಜೊತೆ. ಅನೇಕರಿಗೆ ಇವತ್ತು ನಮ್ಮ ನಾರಾಯಣ ಅವ್ರಿಗೂ ಗೊತ್ತಿರುತ್ತೆ, ಅವರು ಸಾಕಷ್ಟು ಅನುಭವಿ, ಈ ಜಗತ್ತನ್ನ ನೋಡಿದರೆ, ಸಮಾಜ ನೋಡಿದರೆ, ನೊಂದಿದರೆ, ಬೆಂದಿದರೆ, ಆ ಮೂಲಕ ತಮ್ಮ ಅನುಭವಗಳನ್ನ ಸಮಾಜಕ್ಕೆ ತಿಳಿಸಿ ಹೀಗೆ ಬದುಕೋಣ ಅಂತ ಕಲೆಯನ್ನ, ಆ ಮಾರ್ಗವನ್ನು ತೋರಿಸಿದ್ದಾರೆ. ಇವತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕರು ಟೀಕೆ ಮಾಡ್ತಾರೆ. ಇವತ್ತು ಅದು ಈಗ ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು, ಹಿಂದೂ ಧರ್ಮೀಯರನ್ನ ತುಚ್ಛವಾಗಿ ಕಾಣುವಂಥದ್ದು, ದೇಶದ ಬಗ್ಗೆ ಯಾರಾದ್ರೂ ಹೋರಾಟ ಮಾಡ್ತಾರೆ ಅಂದ್ರೆ ಅವ್ರನ್ನ ನೆಗೆಟಿವ್ ಆಗಿ ನೋಡುವಂಥದ್ದು, ಇವೆಲ್ಲ ನೋಡ್ತಾ ಇದ್ವಿ. ಒಮ್ಮೆ ಒಬ್ಬ ರಾಜನಿಗೆ ಒಂದು ಸಣ್ಣ ಕಥೆ ಹೇಳಿ ನನ್ನ ಆಶೀರ್ವಚನ ಮುಗಿಸಿ ನಾವು ಮತ್ತೆ ಮಂಡ್ಯಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕೀಗ. ಒಬ್ಬ ರಾಜ ಬಹಳ ವಿದ್ವಾಂಸ, ವಿದ್ಯಾ ಪಂಡಿತ ಅವನು. ನಾರಾಯಣ ಅವ್ರು ಹೇಳಿದ್ರು,
ವಿದ್ಯೆ ಇದ್ರೆ ಅಷ್ಟೇ ಸಾಕಾಗೋದಿಲ್ಲ, ವಿವೇಕ ಇರಬೇಕು. ಇವತ್ತು ನಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ವಿದ್ಯೆಯನ್ನ ಕೊಡ್ತಾ ಇದೀವಿ, ಯಾವುದೋ ಒಂದು ಸಬ್ಜೆಕ್ಟ್ ನಾಲೆಡ್ಜ್ನ ಕೊಡ್ತಾ ಇದೀವಿ, ಆದ್ರೆ ವಿವೇಕವನ್ನ ಕೊಡ್ತಾ ಇಲ್ಲ. ಅದಕ್ಕೆ ಹಾದಿ ತಪ್ತಾ ಇದ್ದಾರೆ, ದಾರಿ ತಪ್ತಾ ಇದ್ದಾರೆ. ಬೆಳಗ್ಗೆ ಒಂದು ಕಾರ್ಯಕ್ರಮ ನಡೀತು ನಮ್ಮ ಮಠದಲ್ಲಿ. ಅಲ್ಲಿ ಒಬ್ರು ಹೆಣ್ಣು ಮಗಳು ಹೇಳ್ತಾರೆ, ನೋಡಿ ಸ್ವಾಮಿ, ಇವತ್ತು ಮಕ್ಕಳಿಗೆ ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ಊಟನೇ ಮಾಡೋದಿಲ್ಲ, ಮೊಬೈಲ್ ಕೊಡ್ಲಿಲ್ಲ ಅಂದ್ರೆ ನಮ್ಮನ್ನ ಕೂತ್ಕೊಳ್ಲಿಕ್ಕೆ ಬಿಡಲ್ಲ, ಒಂದು ಭಜನೆ ಕಾರ್ಯಕ್ರಮ ಕೂತ್ಕೊಳ್ಲಿಕ್ಕೆ ಬಿಡಲ್ಲ, ಒಂದು ದೇವ್ರ ಕೆಲಸ ಮಾಡ್ಲಿಕ್ಕೂ ಬಿಡಲ್ಲ, ನೆಂಟ್ರಿಷ್ಟನ್ನ ಮಾತಾಡ್ಸ್ಲಿಕ್ಕೂ ಬಿಡಲ್ಲ, ಕಿರಾಪತಿ ಮಾಡ್ತಾರೆ. ಈ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದೀವಿ ಎಲ್ಲ ಅಲ್ವಾ. ಹಾಗಾಗಿ ಮನೆಗಳಲ್ಲೂ ಕೂಡ ಸಂಸ್ಕಾರ ನಶಿಸಿ ಹೋಗ್ತಾ ಇದೆ. ಯಾಕೆಂದ್ರೆ ನಾವು ವಿದ್ಯೆಯಿಂದ ಸ್ವತಂತ್ರರಾಗಬೇಕಾಗಿತ್ತು, ಈ ವಿದ್ಯೆಯಿಂದ ಪರತಂತ್ರರಾಗ್ತಾ ಇದೀವಿ. ಎಜುಕೇಶನ್ ಮಸ್ಟ್ ಲೀಡ್ ದ ಮಾಸ್ ಆಸ್ ಅನ್ ಇಂಡಿಪೆಂಡೆಂಟ್. The paradox is now the education which we are getting is moving us to dependent. ನಮ್ಮನ್ನ ಪರಾವಲಂಬಿಗಳಾಗಿ ಮಾಡ್ತಾ ಇದೆ. ಸ್ವತಂತ್ರವಾಗಿ ಯೋಚನೆ ಮಾಡುವಂತಹ ವಿವೇಕ ಇಲ್ಲದೆ ನಶಿಸಿ ಹೋಗುವಂತ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಾದರೂ ನಮ್ಮ ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಪ್ರಜ್ಞೆಯನ್ನು ರೂಢಿಸ್ತವೆ, ನಮ್ಮಲ್ಲಿ ಶಾಂತ ಸ್ವಭಾವನ ತರ್ತವೆ. ಆ ಮೂಲಕ ನಾವು ನಮ್ಮಷ್ಟಕ್ಕೆ ನಾವು ಶಾಂತರಾಗಿ ಸಮಾಜಕ್ಕೆ ಒಳ್ಳೆಯದನ್ನ ಬಯಸುವ ವ್ಯಕ್ತಿಗಳಾಗಿ ಸಂಸ್ಕಾರವನ್ನ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಒಮ್ಮೆ ರಾಜನಿಗೆ ದೇವರ ಬಗ್ಗೆ, ಧರ್ಮದ ಬಗ್ಗೆ, ಸಂಸ್ಕಾರದ ಬಗ್ಗೆ ಅಪನಂಬಿಕೆ ಬಂದುಬಿಡುತ್ತೆ. ಅವನು ಇಡೀ ರಾಜ್ಯದಲ್ಲಿ ಒಂದು ಡಂಗೂರ ಹೊಡಿಸ್ತಾನೆ. ನಾನು 3 ಪ್ರಶ್ನೆಗಳನ್ನ ಕೇಳಬೇಕು ಅಂತ ಇದ್ದೇನೆ, ಅದ್ರಲ್ಲಿ ನನಗೆ ಡೌಟ್ಸ್ ಇದೆ, ನಂಬಿಕೆ ಬರ್ತಾ ಇಲ್ಲ. ಯಾರು ನಾನು 3 ಪ್ರಶ್ನೆಗಳನ್ನ ಕೇಳಲಿಕ್ಕೆ ಉತ್ತರ ಕೊಡ್ತೀರಿ ಅವ್ರಿಗೆ ರಾಜ ಮರ್ಯಾದೆಯನ್ನು ಮಾಡಿ ವಜ್ರ ವೈಡೂರ್ಯ ಸಂಪತ್ತು ಆಸ್ತಿ ಎಲ್ಲ ಕೊಡ್ತೀವಿ ಅಂತೇಳಿ ಇಡೀ ಊರು ತುಂಬಾ ಡಂಗೂರ ಹೊಡಿಸ್ತಾರೆ. ದೊಡ್ಡ ರಾಜ್ಯ, ಅವನು ದೊಡ್ಡ ವಿದ್ವಾಂಸ. ನಿಮ್ಗೆ ಗೊತ್ತಿದೆ, ರಾಜ ಅಂದ್ರೆ ವಿದ್ವಾಂಸ ಆಗಿರ್ತಾನೆ, ಸಕಲ ಕಲಾ ವಲ್ಲಭನಾಗಿರ್ತಾನೆ, ಎಲ್ಲ ವಿದ್ಯೆ ಗೊತ್ತಿರ್ತಾರೆ. ಆದ್ರೆ ಅವನಿಗೆ ಡೌಟ್ ಬಂದಿದೆ ಅಂತ ಹೇಳಿ ಆಸ್ಥಾನದಲ್ಲಿದ್ದ ಮಂತ್ರಿಗಳು, ಸೇನಾಧಿಪತಿಗಳು, ವಿದ್ವಾಂಸರು, ಪಂಡಿತರು ಎಲ್ಲ ಬಿಡಪ್ಪ, ರಾಜ ಎಂತ ಪ್ರಶ್ನೆ ಕೇಳ್ತಾನೆ ಗೊತ್ತಿಲ್ಲ, ಯಾಕಂದ್ರೆ ಮಹಾಪಂಡಿತ, ಅವನು ಪ್ರಶ್ನೆ ಕೇಳ್ತಾನೆ ಅಂದ್ರೆ ಬಹಳ ಕಠಿಣವಾಗಿರುತ್ತೆ ಅಂತ ಹೇಳಿ ಎಲ್ಲ ಎದ್ಕೊಂಡ್ಬಿಡ್ತಾರೆ. ಒಬ್ಬ ಅಮಾಯಕ ಮುಗ್ಧ ರೈತ ನಾನು ಹೇಳ್ತೀನಿ ಆ ರಾಜ ಕೇಳುವ ಪ್ರಶ್ನೆಗಳಿಗೆ ಅಂತ ದೂರದ ಊರಿಂದ ನೇರವಾಗಿ ಆಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಸಭೆ ನಿಗದಿ ಆಗಿರುತ್ತೆ, ಎಲ್ಲರೂ ನಗ್ತಾರೆ. ಈ ಮೂರ್ಖ ರೈತ ಓದಿಲ್ಲ, ಶರ್ಟ್ ಹರಿದೋಗಿದೆ, ತಲೆ ಕೆದರಿದೆ, ಕೈಕಾಲು ಹೊರಟಾಗಿದೆ, ಬಟ್ಟೆ ಹರಿದೋಗಿದೆ, ಮುಖ ತೊಳೆದು ಎಷ್ಟು ದಿನ ಆಗಿದೆಯೋ, ಸ್ನಾನ ಮಾಡಿ ಎಷ್ಟೋ ಆಗಿದೆ, ಇವನು ಮಹಾರಾಜ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಅಂತೇಳಿ ಸಭಿಕರೆಲ್ಲ ನಕ್ಕು ಬಿಡ್ತಾರೆ. ಆದ್ರೆ ಅವನು ಕಿಂಚಿತ್ತು ವಿಚಲಿತ ಆಗೋದಿಲ್ಲ ರೈತ. ಯಾಕೆಂದ್ರೆ ಅವನು ಬರ್ಬೇಕಾದ್ರೆ ನಂಬಿಕೆಯಿಂದ ಬಂದಿದ್ದಾನೆ, ಬಹಳ ಅಚಲವಾದ ಶ್ರದ್ಧೆಯನ್ನ ಭಗವಂತನ ಮೇಲೆ ಹಾಕಿ ಬಂದಿದ್ದಾನೆ. ರಾಜನಿಗೆ ಆಶ್ಚರ್ಯ ಆಯ್ತು, ಮತ್ತೆ ಖುಷಿನೂ ಆಯ್ತು. ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನರಿದ್ದಾರೆ, ಆದ್ರೆ ಒಬ್ಬ ಏನು ಓದದ, ಏನು ತಿಳುವಳಿಕೆ ಇಲ್ಲದ, ಅಕ್ಷರ ಜ್ಞಾನವೇ ಇಲ್ಲದ, ವಿದ್ಯೆ ಇಲ್ಲದ ಈ ಒಬ್ಬ ರೈತ ಬಂದಿದ್ದಾನೆ ಅಂದ್ರೆ ಇವನ ಹತ್ರ ಏನೋ ಒಂದು ಪೊಟೆನ್ಶಿಯಾಲಿಟಿ ಇರಬಹುದು ಅಂತೇಳಿ ತಾನು ಕುಳಿತಿದ್ದಂತ ಸಿಂಹಾಸನವನ್ನ ಬಿಟ್ಟು ಕೆಳಗಡೆ ಇಳಿತಾನೆ. ಏಕಾಏಕಿ ಯಾರನ್ನು ಕೇಳದೆ ಸ್ಪಷ್ಟವಾಗಿ ಅವನು ಕರ್ಕೊಂಡ್ಬಂದು ಸಿಂಹಾಸನದಲ್ಲಿ ಕೂರಿಸ್ಬಿಡ್ತಾರೆ. ಯಾಕೆ ಇವ್ರಿಗೂ ಅಷ್ಟೇ ನಂಬಿಕೆ, ಅಟ್ಲೀಸ್ಟ್ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನರಲ್ಲಿ ಒಬ್ಬನಾದರೂ ರಾಜನ ಪ್ರಶ್ನೆಗೆ ಉತ್ತರ ಕೊಡುವ ಒಬ್ಬ ಆತ್ಮವಿಶ್ವಾಸವುಳ್ಳ ಒಬ್ಬ ವ್ಯಕ್ತಿಯನ್ನ ಕಂಡನಲ್ಲ ಅಂತ ಅವನಿಗೆ ತೃಪ್ತಿ. ಪ್ರಶ್ನಾವಳಿ ಪ್ರಾರಂಭ ಆಗುತ್ತೆ. ಮಹಾರಾಜ ಕೇಳ್ತಾನೆ ರೈತನಿಗೆ, ಕೊಡ್ತೀನಿ ಅಂತ ಬಂದಿದೆಯಲ್ವಾ, ಭಗವಂತ ಯಾವ ಸ್ವರೂಪದಲ್ಲಿದ್ದಾನೆ, ಹೇಗಿದ್ದಾನೆ, ನೀನು ತಿಳಿಸ್ಬೇಕಲ್ಲ ಅಂತ ಕೇಳ್ತಾನೆ. ರೈತ ಹೇಳ್ತೀನಿ, ಮಹಾಪ್ರಭು, ನಿಮ್ಮ ಆಸ್ಥಾನದಲ್ಲಿ, ನಿಮ್ಮ ಅರಮನೆಯಲ್ಲಿ ಒಂದು ಪಾತ್ರೆಯೊಳಗೆ ಸ್ವಲ್ಪ ಹಾಲನ್ನು ತಗೊಂಡು ಬಂದು ನಮ್ಮ ಮುಂದೆ ಇಡಿ, ನಾನು ತೋರಿಸ್ತೇನೆ ಭಗವಂತನ ಸ್ವರೂಪವನ್ನ ಅಂತ ತಂದು ಇಡ್ತಾರೆ. ರಾಜ ಹೇಳ್ತಾನೆ, ಯಾರಲ್ಲಿ ಅಂತಾರೆ, ತಕ್ಷಣ ಬರುತ್ತೆ. ಈಗ ರೈತನೇ ಪ್ರಶ್ನೆ ಕೇಳ್ತಾನೆ ರಾಜನಿಗೆ, ಮಹಾರಾಜ, ಈ ಪಾತ್ರೆಯೊಳಗಿರೋದು ಏನು? ಎಲ್ರು ಜೋರಾಗಿ ಹೇಳ್ತಾರೆ, ಹಾಲು. ನೀನೇನೆಯ ಮಹಾಪಂಡಿತ, ಹಾಲು ಅಂತ ಹೇಳ್ತಾರೆ. ಹಾಗಾದ್ರೆ ಹಾಲು ಕಾಯಿಸಿ ಎಪ್ಪಾಕಿದ್ರೆ ಏನಾಗುತ್ತೆ? ಮೊಸರಾಗುತ್ತೆ. ಎಲ್ರು ಹೇಳ್ತಾರೆ. ಮೊಸರನ್ನ ಕಡೆದ್ರೆ ಏನು ಬರುತ್ತೆ? ಒಂದ್ ಕಡೆ ಬೆಣ್ಣೆ ಬರುತ್ತೆ, ಇನ್ನೊಂದ್ ಕಡೆ ಮಜ್ಜಿಗೆ ಬರುತ್ತೆ. ಬೆಣ್ಣೆಯನ್ನ ಕಾಯಿಸಿದ್ರೆ ಏನು ಬರುತ್ತೆ? ಇಲ್ಲಿವರೆಗೂ ಕಾಣದ ಒಂದು ಅಗೋಚರ ಶಕ್ತಿ ತುಪ್ಪದ ರೂಪದಲ್ಲಿ ಕಾಣುತ್ತೆ, ಅದೇ ಭಗವಂತನ ಸ್ವರೂಪ.
ಆ ಭಗವಂತನ ಸ್ವರೂಪವನ್ನ ಹೀಗೆ ನೋಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಂಬಿಕೆಯ ಮೂಲಕ, ಶ್ರದ್ಧೆಯ ಮೂಲಕ, ನಿಷ್ಠೆಯ ಮೂಲಕ ನೋಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹಾಕ್ತಾರೆ. ಎರಡನೇ ಪ್ರಶ್ನೆ, ಈಗ ರೈತನಿಗೆ ರಾಜ ಕೇಳೋದು, ನೋಡಪ್ಪ ರೈತ, ನೀನು ಭಗವಂತನ ಸ್ವರೂಪವನ್ನು ಹೇಳ್ಬಿಟ್ಟೆ, ಹಾಗಾದ್ರೆ ಭಗವಂತ ಯಾರ ಕಡೆ ನೋಡ್ತಾ ಇರ್ತಾನೆ? ಶ್ರೀಮಂತರ ಕಡೆನಾ, ಬಡವರ ಕಡೆನಾ, ಬೆಳಗಿರೋರ ಕಡೆನಾ, ಕಪ್ಪಗಿರೋರ ಕಡೆನಾ, ಅಥವಾ ಯಾಕೆ ಅವನ ನೋಟ ಇದೆ, ವಿಷನ್? ಇವತ್ತು ದೀಪೋತ್ಸವ ಮಾಡುವ ಕಾರ್ಯಕ್ರಮವು ಅದೇ ಉದ್ದೇಶ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂ ಗಮಯ. ಒಂದು ದೀಪ ಲಕ್ಷಾಂತರ ದೀಪಗಳನ್ನ ಹಚ್ಚಬಹುದಂತೆ. ಆ ರಾಜನ ಪ್ರಶ್ನೆಗೆ ರೈತ ಹೇಳ್ತೀನಿ, ಮಹಾಪ್ರಭು, ನಿಮ್ಮ ಅರಮನೆಯಿಂದ ಒಂದು ದೀಪ, ಎಣ್ಣೆ, ಬತ್ತಿ, ಒಂದು ಮ್ಯಾಚ್ ಬಾಕ್ಸ್ ಅಥವಾ ಏನಿದೆ ಹಚ್ಚಲಿಕ್ಕೆ ಅದನ್ನು ತಗೊಂಡ್ಬನ್ನಿ, ನೀವೇ ದೀಪವನ್ನು ಹಚ್ಚಿ. ರಾಜ ದೀಪವನ್ನು ಹಚ್ತಾನೆ. ಈಗ ರೈತನೇ ಪ್ರಶ್ನೆ ಕೇಳ್ತೀನಿ, ಮಹಾರಾಜ ನೀವು ಈಗ ಉತ್ತರ ಕೊಡಿ, ನೀವೇ ಹಚ್ಚಿದ ಈ ದೀಪ ಯಾರ ಕಡೆ ನೋಡ್ತಾ ಇದೆ? ರಾಜನಿಗೆ ಆಶ್ಚರ್ಯ ಆಗುತ್ತೆ. ಇದು ಯಾವುದೇ ಒಬ್ಬನ ಕಡೆ ನೋಡ್ತಾ ಇಲ್ಲ, ಇಡೀ ವಾತಾವರಣವನ್ನ, ಇಡೀ ಸರ್ಕಮ್ಸ್ಟೆನ್ಸಸ್ ಮುಖ ಮಾಡಿ ನೋಡ್ತಾ ಇದೆ. ಹಾಗಾಗಿ ಭಗವಂತನಿಗೆ ತಾರತಮ್ಯ ಇಲ್ಲ. ಭಗವಂತನಿಗೆ ಯಾರು ಚೆನ್ನಾಗಿ ಪೂಜೆ ಮಾಡ್ತಾರೆ, ಯಾರು ನಂಬ್ತಾರೆ, ಅವರು ಶ್ರೇಷ್ಠರಾಗ್ತಾರೆ. ನಂಬಿಕೆಯಲ್ಲಿ ಪ್ರಧಾನವಾಗಿರ್ಬೇಕು, ಶ್ರದ್ಧೆಯಲ್ಲಿ ಪ್ರಧಾನವಾಗಿರ್ಬೇಕು. ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ, ಭಯದ ಮೂಲಕ ಯಾವುದೇ ದೇವರನ್ನ ಪೂಜೆ ಮಾಡಬೇಡಿ. ಭಯದ ಮೂಲಕ ಏನೋ ಮಾಡಿಬಿಡ್ತಾರೆ, ಶನಿದೇವ ಏನೋ ಆಗಿಬಿಡುತ್ತೆ ಅಂತ ಭಯದ ಮೂಲಕ ದೇವಸ್ಥಾನಕ್ಕೆ ಹೋಗಬೇಡಿ. ಅಚಲವಾದ ಶ್ರದ್ಧೆ, ಭಕ್ತಿ, ನಿಷ್ಠೆ ಮತ್ತು ನಂಬಿಕೆಯಿಂದ ನೀವು ದೇವರ ಪೂಜೆ ಮಾಡಿ, ನಂಬಿಕೆಯಿಂದ ಅವನ ಮೇಲೆ ಭಾರವನ್ನು ಹಾಕಿ, ನಂಬಿಕೆಯ ಪ್ರಧಾನವಾಗಿದ್ದರೆ ನಿಮಗೆ ಯಶಸ್ಸು ಸಿಗುತ್ತೆ. ಮೂರನೇ ಪ್ರಶ್ನೆ ರಾಜ ಕೇಳ್ತಾ ಇದ್ದಾನೆ ರೈತನಿಗೆ. ಎಲ್ಲರೂ ಚಪ್ಪಾಳೆ ಹಾಕ್ತಾರೆ. ಪರವಾಗಿಲ್ಲ, ಈ ರೈತ ಎಷ್ಟು ಉತ್ತರ ಕೊಟ್ಟನಪ್ಪ. ವೆರಿ ಕ್ಲಿಯರ್, ಪ್ರಾಕ್ಟಿಕಲಿ, ಥೆರೆಟಿಕಲಿ ಇಟ್ ಇಸ್ ವೆರಿ ಕ್ಲಿಯರ್. ನೋಡಿ, ದೀಪ ಯಾರಾದ್ರೂ ಒಂದ್ ಕಡೆ ನೋಡ್ತಾ ಇದೆಯಾ, ತಾರತಮ್ಯ ಮಾಡುತ್ತಾ? ಹಾಗಾಗಿ ಭಗವಂತ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತಾನೆ. ಇಲ್ಲಿ ಬಡವ, ಶ್ರೀಮಂತ, ದುಡ್ಡು ಕೊಡ್ತಾನೆ, ಅದ್ದೂರ್ಯ ಅನ್ನೋ ಎಲ್ರಿಗೂ ಕಾಮನ್. ಅದಕ್ಕೆ ಡಿವೋಷನ್ ವಿತ್ ಪ್ಯೂರಿಟಿ, ಡಿವೋಷನ್ ವಿತ್ ಲವ್ ಅಂಡ್ ಅಫೆಕ್ಷನ್, ಡಿವೋಷನ್ ವಿತ್ ಇಂಟಿಗ್ರಿಟಿ ಅಂತ ಹೇಳ್ತೀವಿ. ನಂಬಿಕೆಯಿಂದ ಮಾಡಬೇಕು ಕೆಲಸಗಳನ್ನ. ಮೂರನೇ ಪ್ರಶ್ನೆ ರಾಜ ಕೇಳ್ತಾನೆ, ಹಾಗಾದ್ರೆ ಭಗವಂತ ಏನ್ ಕೆಲಸ ಮಾಡ್ತಾನೆ? ಯಾಕೆಂದ್ರೆ ನಮಗ್ ಗೊತ್ತಿಲ್ಲ, ನಾವು ಮಾತ್ರ ಮನುಷ್ಯರು ಮಾತ್ರ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಭಗವಂತ ಏನ್ ಕೆಲಸ ಮಾಡ್ತಾನೆ ರೈತ, ಉತ್ತರ ಹೇಳು ಅಂತ ಕೇಳ್ತಾನೆ. ಎಲ್ರಿಗೂ ಅನ್ಸುತ್ತೆ ಇವ್ರ ಹೇಳಕ್ ಬರಲ್ಲ ಬಿಡು ಅಂತ. ಅವನು ಎಷ್ಟು ಸೂಕ್ಷ್ಮವಾಗಿ ಉತ್ತರ ಕೊಡ್ತಾನೆ ಅಂದ್ರೆ, ಮಹಾಪ್ರಭು, ಯಾರು ಭಗವಂತನನ್ನ ನಿಷ್ಠೆಯಿಂದ ಅಚಲವಾಗಿ ನಂಬ್ತಾರೋ, ನಿಶ್ಚಲವಾಗಿ ನಂಬ್ತಾರೋ, ಪ್ರೀತಿಯಿಂದ ನಂಬ್ತಾರೋ, ಭಕ್ತಿಯಿಂದ ನಂಬ್ತಾರೋ, ಅವ್ರನ್ನ ಭಗವಂತ ಎಂದಿಗೂ ಕೈ ಬಿಡೋದಿಲ್ಲ. ಅದೇ ನಂಬಿಕೆಯಿಂದ ನಾನು ಪಂಡಿತೋತ್ತಮರ ಮಧ್ಯೆ ಪ್ರಶ್ನೆಗೆ ಉತ್ತರವನ್ನು ಹೇಳಬಲ್ಲೆ, ಹೇಳಿಯೇ ಹೇಳ್ತೀನಿ, ನೀನು ದಾರಿ ಕೊಡುವಂತ ನಂಬಿಕೊಂಡು ಬಂದೆ. ಅದಕ್ಕೆ ನೀವು ನಾನು ಬಂದ ತಕ್ಷಣ ಸಿಂಹಾಸನದಲ್ಲಿ ಕೂರಿಸ್ಬಿಟ್ರಿ. ಇದೇ ಭಗವಂತ ಮಾಡುವ ಕೆಲಸ, ಇದೇ ನಾವು ನಂಬಿದ ದೇವರು ಮಾಡುವಂತ, ಕೊಡುವಂತ ಒಂದು ಕೊಡುಗೆ ಕೆಲಸ. ಹಾಗಾಗಿ ನಾವು ಅಚಲವಾಗಿ ನಂಬೋಣ. ಭಾರತೀಯ ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ ಯಾರಿಗೂ ಕೇಡನ್ನ ಬಯಸೋದಿಲ್ಲ. ಇದು ಮಾನವೀಯ ಪ್ರಜ್ಞೆಯನ್ನ, ದಯಾ ಪ್ರಜ್ಞೆಯನ್ನ, ದಯವಿಲ್ಲದ ಧರ್ಮದಾವುದಯ್ಯ ಅಂದ್ರು ಜಗಜ್ಯೋತಿ ಬಸವೇಶ್ವರರು. ಹಾಗೆ ರಾಷ್ಟ್ರಕವಿ ಕುವೆಂಪುರವರು ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು ಅಂದ್ರು ಅಲ್ವಾ. ಅಂದ್ರೆ ದೇವನೂರು ಮಹಾದೇವರ ಒಂದು ಮಾತು ಜ್ಞಾಪಕ ಬರುತ್ತೆ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ ಎಂದಿಗೂ ಕೂಡ ವಿಫಲವಾಗುವುದಿಲ್ಲ, ಅದು ಫಲ ಕೊಟ್ಟೇ ಕೊಡುತ್ತೆ. ಹಾಗಾದ್ರೆ ಎಸ್ ನಾರಾಯಣ ಅವರೊಂದು ಮಾತು ಹೇಳಿ ನನ್ನ ಬಹಳ ಸೂಕ್ಷ್ಮ ಗಮನಿಸಿದೆ. ಫಸ್ಟ್ ಟೈಮ್ ತಮ್ಮನ್ನ ನಾನು ನೇರ ನೋಡಿದ್ದು, ಸಿನಿಮಾದಲ್ಲಿ ನೋಡ್ತಿದ್ವಿ ಅಷ್ಟೇನೆ. ನಮಗೆ ಎಲ್ರಿಗೂ ವಿದ್ಯೆ ಇದೆ, ಬಹಳಷ್ಟು ವಿದ್ಯೆ ಇದೆ. ನಾವು 4 ಮಾಸ್ಟರ್ ಡಿಗ್ರಿ, PhD ಎಲ್ಲ ಮಾಡಿದೀವಿ. 24 ವರ್ಷ KS ಆಫೀಸರ್ ಆಗಿ ಕೆಲಸ ಮಾಡಿದೀವಿ ಅಲ್ವಾ. ಅದು ವಿದ್ಯೆಯ ಮೂಲಕ ಗಳಿಸಿದ್ದು. ವಿವೇಕ ಇಲ್ದಿದ್ರೆ, ಹಾಗಾಗಿ ವಿದ್ಯೆ ವಿವೇಕವನ್ನ ತರಬೇಕಾಗುತ್ತೆ. ವಿವೇಕ ವಿದ್ಯೆಯ ಮೂಲೋದ್ದೇಶ ಆಗ್ಬೇಕಾಗುತ್ತೆ. ಆ ವಿವೇಕವಂತರಾಗಬೇಕು ಅಂತ ಅವ್ರು ಹೇಳಿದ್ದು.
ನಾವೆಲ್ಲರೂ ವಿವೇಕವಂತರಾಗ್ಬಿಟ್ರೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗುತ್ತೆ. ಅಂತಹ ಎದೆಗೆ ಬಿದ್ದ ಅಕ್ಷರ ಬೇಕು ಇವತ್ತಿನ ಸಮಾಜಕ್ಕೆ. ಬರೀ ಬರೀಲಿಕ್ಕೆ, ಓದ್ಲಿಕ್ಕೆ, ಮ್ಯಾಥಮೆಟಿಕ್ಸ್ ಮಾಡ್ಲಿಕ್ಕೆ ಅಲ್ಲ. ಅದನ್ನೇ ದೇವನೂರು ಮಹಾದೇವ್ ಹೇಳಿದ್ದು, ಎದೆಗೆ ಬಿದ್ದ ಅಕ್ಷರ, ತಲೆಗೆ ಬಿದ್ದ ಅಕ್ಷರ ಅಲ್ಲ, ಮೆದುಳಿಗೆ ಬಿದ್ದ ಅಕ್ಷರ ಬದುಕು ಕೊಡ್ಬೋದು, ಶ್ರೀಮಂತಿಕೆ ಕೊಡ್ಬೋದು, ಉದ್ಯೋಗ ಕೊಡ್ಬೋದು. ಆದ್ರೆ ಎದೆಗೆ ಬಿದ್ದ ಅಕ್ಷರ ಸಮಾಜವನ್ನು ನಡೆಸಲಿಕ್ಕೆ ನಮ್ಮ ರವಿತೇಜ ಅಂತ ಒಂದು ವ್ಯಕ್ತಿತ್ವನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಈ ದೇಶದ ಭವಿಷ್ಯಕ್ಕಾಗಿ ಈ ನಮ್ಮ ಸನಾತನ ಸಂಸ್ಕೃತಿಯ, ಭಾರತೀಯ ಸಂಸ್ಕೃತಿಯ, ಒಂದ್ ಕಡೆ ಮೊನ್ನೆ ನನ್ನ ಪೇಪರ್ ಓದ್ತೆ, ಒಬ್ರು ದೊಡ್ಡ ವ್ಯಕ್ತಿ ಹೇಳಿದ್ದಾರೆ, ಯಾವುದೋ ಒಂದು ಸಂಘಟನೆ ಅಂದ್ರೆ ಅದು ಧರ್ಮದ್ದಲ್ಲ, ಯಾರೆಲ್ಲ ನಾವು ಭಾರತೀಯರು ಅಂತ ಅನ್ಕೊಂತೀವಿ ಅವರೆಲ್ಲರೂ ಕೂಡ ಧರ್ಮೀಯರೇ. ಯಾರೆಲ್ಲ ಭಾರತೀಯರು ಅಂತ ಅನ್ಕೋಬೇಕು. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ವಿಚಲಿತ ಚಕ್ರಗಳು ನಡೀತಾ ಇದೆ, ಗೊತ್ತಾ ನಿಮ್ಗೆ? ಪಾಪಿಗಳು ಬಾಂಬ್ ಹಾಕ್ತಾರಲ್ರಿ, ಉದ್ದೇಶ ಏನು? ಯಾರಾದ್ರೂ ತಪ್ಪು ಮಾಡ್ರೆ ಹೇಳ್ತಾರೆ, ಏನಪ್ಪ ಧನ್ಯಕುಮಾರ್, ಪೂಜೆ ಪುನಸ್ಕಾರಗಳು, ಯಜ್ಞ ಪೂಜ್ಯರು ಈ ಒಂದು ವೇದಿಕೆ ಮೇಲೆ ನೆರವೇರಿಸಿಕೊಟ್ಟಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಮಾತುಗಳನ್ನ ಆಡಿದಂತ ನಟ, ನಿರ್ದೇಶಕರು, ನಿರ್ಮಾಪಕರು ಆದಂತಹ ಶ್ರೀಯುತ ಎಸ್ ನಾರಾಯಣರವರು ಹೇಳಿದ್ರು, ಇವತ್ತಿನ ಒಂದು ದಿನಕ್ಕೆ, ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಇವರಿಗಿಂತ ಸೂಕ್ತ ಅತಿಥಿಗಳು, ಮುಖ್ಯ ಅತಿಥಿಗಳು ವೇದಿಕೆಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಆ ಒಂದು ಜಾಗವನ್ನ ಪರಿಪತ್ತಾಗಿ ತುಂಬಿಸ್ಕೊಂಡು ಹೋದಂತ ಶ್ರೀಯುತ ಎಸ್ ನಾರಾಯಣರವರು ಹಾಗೂ ಶ್ರೀಮತಿ ಭಾಗ್ಯವತಿ ಎಸ್ ನಾರಾಯಣರವರು, ಅವರಿಗೂ ಇಬ್ಬರಿಗೂ ಕೂಡ ನಾವು ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನೋಡಿ, ಇವತ್ತು ಎರಡೆರಡು ಕಲ್ಯಾಣಗಳು, ಶ್ರೀನಿವಾಸ ಕಲ್ಯಾಣ, ಹಾಗೆ ಆ ಶ್ರೀನಿವಾಸ ಸ್ವಾಮಿ, ಬಾಲಾಜಿ, ತಿರುಪತಿ ವೆಂಕಟನಾಥ ಎಲ್ಲರೂ ಇವರ ಜೋಡಿಗೆ ಇನ್ನಷ್ಟು ಆಯಸ್ಸು ವಂದನಾ ಕಾರ್ಯಕ್ರಮವನ್ನ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿಸ್ಕೊತಾ ಇದ್ದೇನೆ. ಮತ್ತೊಮ್ಮೆ ಅಭಿನಂದನೆಗಳನ್ನ ಚಪ್ಪಾಳೆಯ ಮಹಾಪೂರದ ಮೂಲಕ ತಿಳಿಸಬೇಕಾಗಿ ವಿನಂತಿಸ್ಕೊತಾ ಇದ್ದೇನೆ. ದಯಮಾಡಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ, ಅಭಿನಂದನಾ ಚಪ್ಪಾಳೆಯ ಮೂಲಕ ತಿಳಿಸಬೇಕಾಗಿ. ಗುರುವಂದನಾ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ಗುರುಗಳಿಗೆ ವಂದಿಸುವಂತ ಒಂದು ಕಾರ್ಯಕ್ರಮವನ್ನ ಈ ವೇದಿಕೆ ಸಜ್ಜಾಗಿತ್ತು, ಅದನ್ನ ನೆರವೇರಿಸಿಕೊಳ್ತಾ ಬಂದಿದೆ. ಈ ವರ್ಷವೂ ಕೂಡ ಅದನ್ನ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರಿಗೆ, ಶ್ರೀ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪಿಟಿ ಅಧ್ಯಕ್ಷರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಯಲ್ಲಿ ಗುರುವಂದನಾ ಕಾರ್ಯಕ್ರಮಗಳನ್ನ ನೆರವೇರಿಸ್ತಾ ಇರುವಂತದ್ದು. ಮತ್ತೊಮ್ಮೆ ಚಪ್ಪಾಳೆಯ ಮಹಾಪೂರದ ಜೊತೆಯಲ್ಲಿ ಗುರುಗಳಿಗೆ, ನಾವು ಗುರುಗಳ ಪಾದಗಳಿಗೆ ನಮಸ್ಕರಿಸೋಣ. ಹಾಗೆ ಆ ಗುರುಗಳ ಆಶೀರ್ವಾದವೂ ಕೂಡ ಸದಾಕಾಲ ಎಲ್ಲ ಭಕ್ತರಿಗೆ ಇರಲಿ ಅಂತ ಈ ಮೂಲಕ ಪ್ರಾರ್ಥಿಸೋಣ.